ಬೆಳಗಾವಿಯಿಂದ ನಿಂಗ್ಯಾನಟ್ಟಿ ಗ್ರಾಮದವರೆಗೂ ಮುಖ್ಯ ರಸ್ತೆಯಲ್ಲಿ ಯೋಧ ರವಿ ತಳವಾರ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ನಾಗಾಲ್ಯಾಂಡ್ನ ಘಾಟ್ ವಿಭಾಗದಲ್ಲಿ ಆಳವಾದ ಕಂದಕಕ್ಕೆ ಬಿದ್ದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಯೋಧ ರವಿ ತಳವಾರ್ ಅವರ ಅಂತ್ಯ ಸಂಸ್ಕಾರವನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಸ್ವಗ್ರಾಮ ನಿಂಗ್ಯಾನಟ್ಟಿಯ ಅವರ ಜಮೀನಿನಲ್ಲಿ ನೆರವೇರಿಸಲಾಯಿತು. ಬೆಳಗಾವಿ ಮೂಲಕ ಮಧ್ಯಾಹ್ನ 11:40 ಗಂಟೆಗೆ ಪಟ್ಟಣದಿಂದ ಆಗಮಿಸಿದ ಯೋಧರ ಪಾರ್ಥಿವ ಶರೀರವನ್ನ ನಿಂಗ್ಯಾನಟ್ಟಿ ಗ್ರಾಮದ ಅವರ ಜಮೀನಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ಕುಟುಂಬ ಸದಸ್ಯರು, ಶಾಲಾ ಮಕ್ಕಳು, ಅಭಿಮಾನಿಗಳು, ಮುಖಂಡರು, ಅಧಿಕಾರಿಗಳು, ಮಾಜಿ ಸೈನಿಕ ಸಂಘಟನೆಯವರು ಅಂತಿಮ ದರ್ಶನ ಪಡೆದರು. ಪಾರ್ಥಿವ ಶರೀರ ಗ್ರಾಮಕ್ಕೆ ತರ್ತಾ ಇದ್ದಂತೆಯೇ ಯೋಧನ ಪತ್ನಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೆರವಣಿಗೆಯುದ್ದಕ್ಕೂ ರವಿ ಅಮರ್ ರಹೆ, ಬೋಲೋ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿದ್ವು. ಗ್ರಾಮದ ಅವರ ಜಮೀನಿನಲ್ಲಿ ಸೇನಾಪಡೆ ಸಿಬ್ಬಂದಿ 3 ಬಾರಿ ಕುಶಾಲ್ ತೋಪು ಸಿಡಿಸಿದ್ರು. ನಂತರ ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಸಾವಿರಾರು ಸಂಖ್ಯೆಯ ಜನರು ಯೋಧನಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅಂತಿಮ ನಮನ ಸಲ್ಲಿಸಿ ಯೋಧನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಕಲ್ಲಪ್ಪ ಪಾಮನಾಯಕ್, ಪಬ್ಲಿಕ್ ನೆಕ್ಸ್ಟ್, ಹುಕ್ಕೇರಿ.